ಅಮ್ಮ ಏನದು ಚಿಂಚಿರೋದೆ ನಾನು ಬಿಟ್ಟು ನಾವು ಸ್ವಲ್ಪ ಕೊಡು ಒಬ್ಬೇ ಚಿಂಚಲ್ಲ ಗೊತ್ತಾಗಲ್ವಾ ಸ್ವಲ್ಪ ಸಾಕು ಕೊಡು ಏನಮ್ಮ ಇದು ಹಿಂಗಿದೆ ಏನೋಡ ಕಬ್ಜರ ಇದೆ ಏನೋ ಅನ್ಬಿಡು ಏ ಅಮ್ಮ ಇದು ನಮ್ಮ ಶಾಂತಮ್ಮನ ತೋಟದಲ್ವಾ ಅಯ್ಯೋ ಅಲ್ಲಿದೆ ಇದು ಎದ್ದೇಳು ತುಂಬಾ ಕೆಲಸ ಇದೆ ಮಾಡಬೇಕು. ಹೋಗಮ್ಮ ನಂಗೆ ಭಾಳ ಸುಸ್ತ ಇದೆ ನಾನು ಮಲ್ಕೋತೀನಿ ಎದ್ದೇಳು ನಿಮ್ಮ ಅಪ್ಪ ಬರೋ ಟೈಮ್ ಆಯ್ತು ಬೈತಾರೆ ಇಲ್ಲ ಅಂದ್ರೆ. ಹೋಗಮ್ಮ ನೀನು ಏನಾದರೂ ಹೇಳೋಕು ಅಪ್ಪನ ಹತ್ರ ಲೇ ಎದ್ದೇಳು ಮನೆಗೆ ಯಾರು ಬರ್ತಿದ್ದಾರಂತೆ ಬೇಗ ಎದ್ದೇಳು. ಯಾರಮ್ಮ ಬರ್ತಿರೋದು ಅದೇನೋ ನಂಗೂ ಗೊತ್ತಿಲ್ಲಪ್ಪ ಅದಾರು ಶಾಂತಮ್ಮ ಅಂತೆ ಮತ್ತೆ ಅವರು ಕೊನೆ ಮಗಳು ಪೂಜಾ ಅಂತೆ ಅವ್ರು ಬರ್ತಿದ್ದಾರಂತೆ ಬೇಗ ಎದ್ದೇಳು. ಪೂಜಾನಾ ಅಯ್ಯೋ ಎದ್ದೆಮ್ಮ ಏನು ಕೆಲಸ ಮಾಡಬೇಕು ಹೇಳಮ್ಮ ಬೇಗ ಬೇಗ ಮಾಡಬೇಕು ಎಲ್ಲಿದೆ ಅಮ್ಮ ಕೆಲಸ ಆ ಕೊನೆ ಮನೆ ಶಾಂತಮ್ಮನ ಕೊನೆ ಮಗಳು ಪೂಜಾನ ಲವ್ ಮಾಡ್ತಿರೋ ವಿಷಯ ಇಲ್ಲಿ ಅಮ್ಮನ ಮುಂದೆ ಹೇಳ ಏನು ಬೇಡವಾ ಇವರೆಲ್ಲ ಇದ್ದಾರೆ ಇವರೆಲ್ಲರ ಮುಂದೆ ಹೇಳಿದ್ರೆ ನನಗೆ ಒಂಥರ ಅನ್ಸುತ್ತೆ ಬೇಡ ಅಮ್ಮ ಒಬ್ಬ ಇದ್ದಾದ್ರೆ ಹೇಳೋಣ ಅಮ್ಮ ನಿಂಗೊಂದು ಕೇಳ್ತೀನಿ ಹೇಳು ಅಮ್ಮ ಇದು ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಇರಲಿ ಬಿಡು ನಿಂಗೆ ಹೆಂಗೆ ಗೊತ್ತು ನಿಂದು ಅರೇಂಜ್ ಮ್ಯಾರೇಜ್ ಅಲ್ವಾ ಅಮ್ಮ ಹಾಗೆ ಸುಮ್ಮನೆ ಕೇಳಿದೆ ಇದು ಉಳ್ಳಾಡಿಲಿ ಎಲ್ಲಿ ಅಮ್ಮ ನೇಟಿಂಗ್ ಅಮ್ಮ ಅಮ್ಮ ಇನ್ನೊಂದಿನ ಕೇಳ್ತೀನಿ ಹೇಳು ಅಮ್ಮ ಅದೇನಂದರೆ ಆ ಸಂಧ್ಯಾ ಮತ್ತು ಪ್ರಶಾಂತ್ ಇಬ್ಬರು ಲವ್ ಮ್ಯಾರೇಜ್ ಅಂತೆ ಅಮ್ಮ ನನಗೂ ಗೊತ್ತಿರಲಿಲ್ಲ ಆ ನನ್ನ ಫ್ರೆಂಡು ಯತೀಶ ಹೇಳಿದ ಅಮ್ಮ ಅವರಿಬ್ರು ಲವ್ ಮ್ಯಾರೇಜ್ ಆಗಿ ಖುಷಿಯಾಗಿದ್ದಾರಂತೆ ಹಾಗೆ ನಾನು ಒಂದು ಹುಡುಗಿನ ಲವ್ ಮಾಡ್ತೀನಿ ಅಮ್ಮ ನನಗೂ ಲವ್ ಮ್ಯಾರೇಜ್ ಮಾಡು ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ ನಾನು ಒಂದು ಹುಡುಗಿನ ಲವ್ ಮಾಡ್ತೀನಿ ನನಗೂ ಲವ್ ಮ್ಯಾರೇಜ್ ಮಾಡಮ್ಮ ಅಮ್ಮ ಪ್ಲೀಸ್ ಅಮ್ಮ ಹಾಗೆಲ್ಲ ಮಾಡಬೇಡಮ್ಮ ಅಮ್ಮ ನೀನು ನಮ್ಮ ಅಮ್ಮ ಮುದ್ದು ಅಮ್ಮ ಅಲ್ವಾ ಅಮ್ಮ ಪ್ಲೀಸ್ ಅಮ್ಮ ಲವ್ ಮ್ಯಾರೇಜ್ ಮಾಡಮ್ಮ ನಂದು ಇದೇನಿದು ಬಾಳ ನನ್ನ ಮಗನ ಸರ ದೂರ ನನ್ನ ಮಗ ಲಾವುಡ ನನಗೆ ನನ್ನ ದಾವು ಪೂಜೆ ತಂದು ಕೊಟ್ಟಿರೋದು ನೀನೆ ಬಂದರ ತೊಗೊಂಡ್ರೆ ನಾವೇನು ತಿನ್ನಲ್ಲ ನಮ್ಮ ತಂದು ಕೊಟ್ಟಿದ್ದಾರೆ ಸರಿ ಇದು ಬಾಳೆ ಈ ಕಡೆ ನೀನು ಐತಲ್ಲ ನನ್ನ ಮಗನೇ ಮತ್ತೆ ಬಂದ ನಿನ್ನ ತುಳು ಅಪ್ಪಚ್ಚಿ ಮಾಡಿಬಿಡ್ತೀನಿ ನನ್ನ ಮಗನೇ ತಂಗಿಚ್ಚಿನ ಮತ್ತೇನಾದ್ರೂ ಇದ್ದೆ ತಂದು ಕೊಡು ಅಂತೆ ಪೂಜೆನ ಕೇಳಿದೆ ಅಂತ ಮೆಚ್ಚ ಹಂಗೆ ಏನಾಯ್ತು ಯಾಕೋ ಹೆಂಗೆ ಕೂತ್ಕೊಂಡಿದ್ದೆ ಏನೂ ಇಲ್ಲ ಮೆಚ್ಚ ಆ ಕೊನೆ ಮನೆ ಶಾಂತಮ್ಮನ ಕೊನೆ ಮಗಳು ಅವಳೆಲ್ಲ ಪೂಜಾ ಅವಳಿಗೆ ಪ್ರಪೋಸ್ ಮಾಡೋಣ ಅಂತ ಹೋಗಿದ್ದೆ ಮೆಚ್ಚ ಅವಳು ನೋಡಿದ್ರೆ ಅವನು ಬೆಸ್ಟ್ ಫ್ರೆಂಡ್ ಅಂತೆ ಅವನ ಜೋಡಿ ಮಾತಾಡ್ದ ಕೂತ್ಕೊಂಡ್ಬಿಟ್ಟಿದ್ದಾಳೆ ಮೆಚ್ಚ ನನಗೆ ಅವಳು ನೋಡಿ ಮಾನಸಿಕ ಹೋಯ್ತು ಮೆಚ್ಚ ಭಾಳ ನಾನು ಅವಳನ್ನ ಮಾತಾಡ್ಸೋಕೆ ಹೆದರ್ತಿದ್ದೀನಿ ಮೆಚ್ಚ ಅವನು ನೋಡಿದ್ರೆ ಅವಳ ಜೋಡಿ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ ನಾನು ಪ್ರಪೋಸ್ ಮಾಡಬೇಕು ಅಂತ ಹೋಗಿದ್ದೆ ಮೆಚ್ಚ ಅವರಿಬ್ಬರನ್ನ ನೋಡಿ ತುಂಬ ನೋವಾಯ್ತು ಮೆಚ್ಚ ಅದಕ್ಕೆ ವಾಪಸ್ ಬಂದುಬಿಟ್ಟೆ ಈಗ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಏನಾದರೂ ಹೇಳೋ ಏನು ಮಾಡಬೇಕಂತ ನೀನೇನೋ ಮಾಡಬೇಡ ಅವರಿಬ್ಬರನ್ನ ದೂರ ಮಾಡಿಬಿಡು ಅದೇಂಗೆ ಮಚ್ಚ ಇಬ್ಬರನ್ನೂ ದೂರ ಮಾಡೋದು ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸನು ನಾನು ನಡುವೆ ಹೋದರೆ ಪೂಜಾ ನನ್ನ ಮೇಲೇ ಜಗಳ ಬರ್ತಾಳೆ ಜಗಳಕ್ಕೆ ಬಂದರೆ ಮತ್ತೆ ನಾನು ಅವಳು ಒಂದಕ್ಕಾಗಲ್ಲ ಮೆಚ್ಚ ಬೇಗ ಬರಲೇ ಮಿಚ್ಚ ಪೂಜಾ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಹೋಗ್ಬಿಡ್ತಾರೆ ಬಾ ಹತ್ತು ನಿಂತ್ಕೋ ಸಿರ ನಿಂತ್ಕೋ ಅಲ್ಲಿ ಹೋಗ್ತಾಳೆ ನೋಡು 3 ನಂಬರ್ ಇದ್ದಾಳಲ್ಲ ಅವಳೇ ನಂದು ಪೂಜಾ ಅವಳು ಒಬ್ರನ್ನ ಬಿಟ್ಟು ಅವ್ರ ಜೊತೆಗಿದ್ದಾರಲ್ಲ ಇನ್ನಿಬ್ರು ಅವ್ರು ಯಾರು ಬೇಕಾದ್ರೂ ನೀವು ಕಾಳು ಹಾಕೋ ನಡೆಯುತ್ತೆ ನೋಡು ಹೊಂತಾರೆ ನೋಡು ಮೇಲೆ ಲೇ ಹೇಳಿ ನೋಡು 3ನೇ ಬಿಟ್ಟು ಅವ್ರಿಬ್ಬರಲ್ಲಿ ಯಾರು ಒಬ್ಬರನ್ನ ನಿನ್ನ ಕಾಲು ಹಾಕೋ ನೀ ತನಕನಲ್ಲಿ ಬಿದ್ದು ಅವ್ರ ಮುಂದೆ ಅಸಹ್ಯ ಮಾಡ್ಕೊಬೇಡ ಮತ್ತೆ ಹವಾ ಮೇಂಟೈನ್ ಮಾಡೋ ಮತ್ತೆ ಹೋಗ್ಬಿಡೋ ಅಯ್ಯೋ ನನ್ನ ಮಗನೇ ನಿಜಾನವಾಗಿ ಹಂಗೆ ಹವಾ ಮೇಂಟೈನ್ ಮಾಡಿದ ನಾನು